ದರ್ಶನನ್ನು ನನ್ನ ಮಗನಾಗಿ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವನನ್ನು ಮಗನಂತಲೇ ನಾನು ಭಾವಿಸ್ತೀನಿ. ಸತ್ಯ ಹೊರಬರೋದಕ್ಕೆ ಸಮಯ ಕೊಡಿ ಅಂಥೇಳಿ ಸುಮಲತಾ ಅವರು ಮಾತಾಡಿದ್ದಾರೆ. ಮಂಡ್ಯದ ಮಾಜಿ ಸಂಸದೆ ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಥರ ಬರ್ಕೊಂಡಿದ್ದಾರೆ ಅವರು. ಆರೋಪಿಯನ್ನು ಅಪರಾಧಿಯನ್ನಾಗಿ ಮಾಡೋದು ಬೇಡ, ಅನ್ಯಾಯ ಆಗಿದೆ, ನಾನು ಕೂಡ ತಾಯಿನೇ, ಕಾನೂನು ವ್ಯವಸ್ಥೆಯಲ್ಲಿ ಏನೇನು ಕ್ರಮಗಳಾಗಬೇಕೋ ಎಲ್ಲವೂ ಕೂಡ ಆಗಲಿ. ನಾನು ನನ್ನ ಪೋಸ್ಟ್ನಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ದೇನೆ, ಯಾರಿಗೂ ಯಾರು ನೋಯಿಸುವ ರೀತಿ ಮಾತನಾಡಬಾರದು, ಇದಾಗಬಾರ್ದಂಥ ಒಂದು ಘಟನೆ ನಡೆದು ಹೋಗಿದೆ ಅಂಥೇಳಿ ಸುಮಲತಾ ಅವರು ಮಾತಾಡಿದ್ದಾರೆ. ಒಬ್ಬ ಆರೋಪಿಯನ್ನು ನಾವು ಈ ಒಂದು ವಿಚಾರದಲ್ಲಿ ಅಪರಾಧಿಯನ್ನಾಗಿ ಈಗಲೇ ಮಾತನಾಡೋದು ಬೇಡ, ಆರೋಪಿಯನ್ನಾಗಿ ಮಾತನಾಡೋಣ. ಒಂದು ಆಗಬಾರದಂಥ ಒಂದು ಘಟನೆ, ಒಬ್ಬ ತಾಯಿಯಾಗಿ ನನಗೂ ಕೂಡ ಅದು ಅರ್ಥ ಆಗುತ್ತೆ. ಆದರೆ ಎಲ್ಲವೂ ತಿಳಿದು ಬರಲಿ, ನಿರಪರಾಧಿಯಾಗಿ ದರ್ಶನ್ ಆಚೆ ಬರಲಿ ಅಂಥೇಳಿ ಸುಮಲತಾ ಅವರು ಪೋಸ್ಟನ್ನು ಮಾಡಿದ್ದಾರೆ. ಈ ಕೃತ್ಯವನ್ನು ಮಾಡುವ ವ್ಯಕ್ತಿತ್ವ ದರ್ಶನ್ದವರದ್ದಂತೂ ಅಲ್ಲ ಅಂತ ನಾನು ನಂಬ್ಕೊಂಡಿದ್ದೀನಿ. ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು, ಅವರ ಕುಟುಂಬಕ್ಕೆ ನನ್ನ ಸಂತಾಪಗಳಿವೆ ಅಂಥೇಳಿ ಸುಮಲತಾ ಅವರು ಪೋಸ್ಟ್ ಮಾಡಿದ್ದಾರೆ. ನಾನು ಪಬ್ಲಿಕ್ ಫಿಗರ್ ಅಥವಾ ನಾನು ಒಬ್ಬ ಪಾರ್ಟಿ ಮೆಂಬರ್ ಆಗಿ ಆ ನಿಟ್ಟಿನಲ್ಲಿ ನಾನು ಮಾತಾಡಿದ್ದಲ್ಲ. ನನ್ನ ಪರ್ಸ್ನಲ್ ಆಗಿ ನಾನು ಹಂಚಿಕೊಂಡಿರುವಂಥ ವಿಚಾರ ಇದು. ಖಂಡಿತ ಒಬ್ಬರ ಮನೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಾಗ ಯಾರೂ ಪ್ರತಿದಿನ ಮಾಧ್ಯಮಗಳ ಮುಂದೆ ಬಂದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅಥವಾ ಇನ್ನೊಂದು ಕಡೆ ಏನೋ ಮೈಕ್ ತಗೊಂಡು ಮಾತಾಡೋವಂಥ ಒಂದು ಮನಸ್ಥಿತಿಲಿ ಯಾರೂ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ದರ್ಶನ್ ಅವರ ತಾಯಿ ಆಗಲಿ, ತಮ್ಮ ಆಗಲಿ, ಅವರ ಪತ್ನಿ ವಿಜಯ ಆಗಲಿ, ಖಂಡಿತ ಅವರೂ ಯಾವ ರೀತಿ ಕುಗ್ಗಿದ್ದಾರೆ ಅನ್ನೋದು ನನಗೆ ಪರ್ಸ್ನಲ್ ಆಗಿ ಗೊತ್ತಿದೆ. ಎಲ್ಲರ ಜೊತೆಯಲ್ಲಿ ನಾನು ಎಸ್ಪೆಷಲಿ ವಿಜಯವ್ರ ಜೊತೆಲಿ ಮೊದಲನೇ ದಿನದಿಂದಲೂ ನಾನು ಸಂಪರ್ಕದಲ್ಲಿದ್ದೀನಿ. ಬಟ್ ಇವೆಲ್ಲ ಪರ್ಸ್ನಲ್ ವಿಚಾರಗಳಿರೋದ್ರಿಂದ ನಾವೆಲ್ಲರೂ ಒಂದು ಶಾಕಲ್ಲೇ ಇದ್ವಿ, ಒಂದು ನೋವನ್ನು ನಾವು ಅನುಭವಿಸ್ತಾ ಬಂದಿದ್ವಿ. ಇದೆಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋವಂಥ ವಿಚಾರಗಳೇ ಅಲ್ಲ ಅಂತ ನಾನು ಇದ್ದೀನಿ. ಆದರೆ ನನ್ನ ಈ ಮೌನವನ್ನು ಕೆಲವರು ಅದನ್ನು ಬೇರೆ ರೀತಿ ಬಿಂಬಿಸೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಭಿಮಾನಿಗಳಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸುವಂಥ ಕೆಲಸ ನಡೀತಾ ಇದೆ ಅಂತ ನನಗೆ ಹಲವಾರು ನನ್ನ ಅಭಿಮಾನಿಗಳು ಹೇಳಿರೋದ್ರಿಂದ ಸರಿ ಒಂದು ಸ್ಪಷ್ಟತೆ ಕೊಡೋಣ, ನನ್ನ ನಿಲುವೇನು, ನನ್ನ ಅನಿಸಿಕೆ ಏನು ಅನ್ನೋದನ್ನು ಇವತ್ತು ನಾನು ಹಂಚ್ಕೊಂಡಿದ್ದೆ. ನೋಡಿ, ಪೊಲೀಸ್ ಅವರು ಅಥವಾ ಕೋರ್ಟಲ್ಲಿ ಏನು